ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಳಗಾವಿಯ ಗರ್ಭಿಣಿಗೆ ಕೊರೋನಾ ಪಾಸಿಟಿವ್ ಹಿನ್ನೆಲೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ಎದುರಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ ನಿರ್ಮಾಣ ಮಾಡಲಾಗಿದೆ. 10 ಬೆಡ್ಗಳ ಕೋವಿಡ್ ವಾರ್ಡ್ ಸೋಂಕಿತರ ಚಿಕಿತ್ಸೆಗೆ ಮೀಸಲನ್ನ ಇಡಬೇಕು ಅಂತ ತೀರ್ಮಾನಿಸಲಾಗಿದೆ. ಸದ್ಯ ಬಿಮ್ಸ್ನಲ್ಲಿ ಯಾವುದೇ ಕೋವಿಡ್ ಕೇಸ್ ಪತ್ತೆ ಆಗಿಲ್ಲ. ಕೋವಿಡ್ ಪ್ರಕರಣ ಹೆಚ್ಚಾದ್ರೆ RT-PCR ತಪಾಸಣೆ ಪ್ರಾರಂಭ ಮಾಡಲಾಗುತ್ತೆ. ಬಿಮ್ಸ್ ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ವಿಠಲ್ ಶಿಂದೆ ಈ ಬಗ್ಗೆ ಮಾಹಿತಿ ನೀಡ್ತಾ ಇದ್ದಾರೆ. ಸೊ ಬೆಳಗಾವಿಯಲ್ಲಿ ಒಂದು ಕೇಸ್ ಪಾಸಿಟಿವ್ ಆಗ್ಬಿಟ್ಟಿದೆ. ಗರ್ಭಿಣಿಗೆ ಕರೋನಾ ಬಂದಿರೋದು, ಹಾಗಾಗಿ ಎಚ್ಚೆತ್ತುಕೊಳ್ತಾ ಇದೆ ಅಲ್ಲಿನ ಜಿಲ್ಲಾಡಳಿತ. ಸೊ ಎಲ್ಲದಕ್ಕೂ ರೆಡಿ ಆಗಿರಬೇಕು, ಸಕಲ ಸಿದ್ಧತೆಗಳಾಗಿರಬೇಕು, ಯಾವುದೇ ಗೊಂದಲಗಳಾಗಬಾರ್ದು, ಭಯ ಬೇಡ, ಆತಂಕ ಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬೆಳಗಾವಿಯಲ್ಲಿ ಈ ಒಂದು ಕೇಸ್ ಪತ್ತೆ ಆಗಿರೋದ್ರಿಂದ ಸರ್ಕಾರದಿಂದಲೂ ಕೂಡ ಜಿಲ್ಲಾಡಳಿತಕ್ಕೆ ಸೂಚನೆ ಬಂದಿದೆ ಅಂತ, ಮಾನಿಟರ್ ಮಾಡ್ತಾ ಇರಿ ಅಂತ. ಹಾಗಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಕೋವಿಡ್ ವಾರ್ಡನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಸೊ 10 ಬೆಡ್ಡನ್ನು ಅದಕ್ಕೆ ಅಂತ ಮೀಸಲಿಡ್ತಾ ಇದ್ದಾರೆ ಅಂತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಸಿದ್ಧತೆ ನಡೆದಿದೆ, ಅಲ್ಲಿನ ಸಿಚುವೇಶನ್ಸ್ ಏನು, ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ವಾಕ್ ಥ್ರೋ ಮಾಡಿದ್ದಾರೆ. ನೋಡೋಣ ಬನ್ನಿ. ದೇಶದಲ್ಲಿ ಒಂದೆಡೆ ಮುಂಗಾರು ಮಳೆ ಏನು ಆರಂಭಗೊಳ್ತಾ ಇದ್ರೆ, ಮತ್ತೊಂದು ಕಡೆ ಕೊರೋನಾ ಮಹಾಮಾರಿ ಮತ್ತೆ ಒಕ್ಕರಿಸಿದೆ ಅಂತ ಹೇಳ್ಬೋದು. ದೇಶದ ಮಹಾರಾಷ್ಟ್ರದಲ್ಲಿ ಏನು ಕೊರೋನಾ ಪ್ರಕರಣ ಹೆಚ್ಚಾಗ್ತದೆ, ಅದರಲ್ಲೂ ಕೂಡ ಮುಂಬೈನಲ್ಲಿ 3 ಕೊರೋನಾಗೆ ಬಲಿಯಾಗಿರ್ತಕ್ಕಂಥದ್ದು. ಮಹಾರಾಷ್ಟ್ರ ಬೆನ್ನಲ್ಲೇ ಮತ್ತೆ ಆ ಒಂದು ಕೊರೋನಾ ನಂಜು ಏನಿದೆ ಅದು ಈಗ ಕರ್ನಾಟಕ ಅಂಟಿಕೊಂಡಿರ್ತಕ್ಕಂಥದ್ದು. ಗಡಿ ಜಿಲ್ಲೆ ಆದಂಥ ಬೆಳಗಾವಿಲಿ ಈಗ ಏನು ಗರ್ಭಿಣಿಯವರೊಳಗೆ ಈಗಾಗಲೇ ಒಂದು ಕೊರೋನಾ ಕಾಣಿಸ್ಕೊಂಡಿದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಒಂದು ಹಿನ್ನೆಲೆಯಲ್ಲಿ ಈಗ ಬೆಳಗಾವಿಯ ಏನು ಬಿಮ್ಸ್ ಆಸ್ಪತ್ರೆ ಆಗಿರ್ಬೋದು, ಜಿಲ್ಲಾ ಏನು ಸ್ಥಳೀಯವಾಗಿರ್ತಕ್ಕಂಥ ಆರೋಗ್ಯ ಇಲಾಖೆ ಆಸ್ಪತ್ರೆಗಳಾಗಿರ್ಬೋದು, ಅಲ್ಲೆಲ್ಲವೂ ಕೂಡ ಈಗ ಸಿದ್ಧತೆ ಮಾಡ್ಕೊಳ್ಳಲಾಗ್ತದೆ. ಈಗಾಗಲೇ ಸರ್ಕಾರದಿಂದ ಅನೌಪಚಾರಿಕವಾಗಿ ಒಂದಿಷ್ಟು ಏನು ಕೋವಿಡ್ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ಬೇಕು, ಜೊತೆಗೆ ಐಸೋಲೇಷನ್ ವಾರ್ಡ್ಗಳನ್ನು ಸಿದ್ಧತೆ ಮಾಡ್ಕೊಳ್ಬೇಕು. ಜೊತೆಗೆ ಇನ್ನೂ ಕೂಡ ಸರ್ಕಾರದಿಂದ ಟೆಸ್ಟ್ ಆರಂಭಿಸುವಂತೆ ಯಾವುದೇ ರೀತಿಯ ಒಂದು ಸುತ್ತೋಲೆಗಳಾಗಿರ್ಬೋದು ಅಥವಾ ನಿರ್ದೇಶನ ಬಂದಿಲ್ಲ. ಆದರೆ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ಳಿ. ಒಂದು ವೇಳೆ ಕೊರೋನಾ ಮಹಾಮಾರಿ ಪ್ರಕರಣ ಹೆಚ್ಚಾದರೆ ಅಂಥ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಆ ರೀತಿ ಕೊರೋನಾ ಪ್ರಕರಣಗಳು ಕಾಣಿಸಿಕೊಂಡಂಥವರಿಗೆ ಯಾವ ರೀತಿ ಒಂದು ವ್ಯವಸ್ಥೆ ಬೇಕು ಆಸ್ಪತ್ರೆಯಲ್ಲಿ, ಆ ರೀತಿ ಆಸ್ಪತ್ರೆ ಸಿದ್ಧತೆ ಮಾಡ್ಕೊಳ್ಳೋಕ್ಕೆ ಸೂಚಿಸಿಕೊಳ್ಳಲಾಗಿದೆ. ಸದ್ಯಕ್ಕೆ ಈಗ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ 10 ಈಗ ಏನು ಕೋವಿಡ್ ವಾರ್ಡ್ಗಳನ್ನು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕಾ ಪ್ರದೇಶ ಆಗಿರ್ಬೋದು ಅಥವಾ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಎಲ್ಲ ಕಡೆ ಕೂಡ 5 ಬೆಡ್ಗಳನ್ನು ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಮಾತಾಡ್ಸೋಣ. ಸರ್, ಕೋವಿಡ್ ಸಂಬಂಧಪಟ್ಟಂತೆ ಯಾವ ರೀತಿ ನಿಮಗೆ ಸೂಚನೆಗಳು ಬಂದಿದ್ದಾವೆ? ಈಗಾಗಲೇ ಇದು ಮಾಧ್ಯಮದಲ್ಲಿ ವರದಿಯಾಗಿದೆ. ಮಾಧ್ಯಮದಲ್ಲಿ ವರದಿಯಾದ ತಕ್ಷಣ ನಾನು ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳು ಚರ್ಚೆ ಮಾಡಿದ್ದೀವಿ. ಚರ್ಚೆ ಒಂದು ರೀತಿಯಲ್ಲಿ ನೋಡಲಾಗಿ ನಮ್ಮಲ್ಲಿ ಇನ್ನೂ ಕೂಡ ಯಾವುದೇ ಕೇಸು ವರದಿಯಾಗಿಲ್ಲ. ಆದರೂ ಕೂಡ ನಮ್ಮ HOD ಮೆಡಿಸಿನ್ ಜೊತೆ ಮತ್ತು ರೆಸ್ಪಿರೇಟರಿ ಯೂನಿಟ್ ಜೊತೆ ಮತ್ತು ಪೀಡಿಯಾಟಿಕ್ HOD ಜೊತೆ ನಾವು ಚರ್ಚೆ ಮಾಡಿದ್ದೀವಿ. ಯಾವುದಾದ್ರೂ ಲಕ್ಷಣಗಳಿರ್ತಕ್ಕಂಥ ಕೇಸುಗಳು ಯಾವುದಾದ್ರೂ ಬಂದರೂ ಕೂಡ ನಾವು ಅದನ್ನು ಅಡ್ಮಿಟ್ ಮಾಡ್ಕೊಳ್ಳೋಣ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಾರಂಭ ಮಾಡಿದ್ದೀವಿ. ಈಗಾಗಲೇ ನಾವು 10 ಬೆಡ್ಗಳನ್ನು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ಅವಶ್ಯಕತೆ ಬಿದ್ದರೆ ಹೆಚ್ಚಿನ ಬೆಡ್ಗಳನ್ನು ಮಾಡ್ಕೊಳ್ತಕ್ಕಂಥ ನಮ್ಮ ಸಿದ್ಧತೆ ಇದೆ. ಇದಕ್ಕಾಗಿ ಬೇಕಾಗಿರ್ತಕ್ಕಂಥ ಟೆಸ್ಟ್ಗಳಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಸೋಮವಾರದಿಂದ ಪ್ರಾರಂಭ ಮಾಡ್ತೀವಿ. ಅದಕ್ಕೆ ನಾವು ಟ್ರೂನ್ಯಾಟ್ ಅಂತ ಹೇಳ್ತೀವಿ. ಟ್ರೂನ್ಯಾಟ್ ಟೆಸ್ಟನ್ನು ನಾವು ಮಾಡೋಕ್ಕೆ ಪ್ರಾರಂಭ ಮಾಡ್ತಿದ್ದೀವಿ ಸೋಮವಾರದಿಂದ. ಇನ್ನು ಹೆಚ್ಚು ಕೇಸುಗಳು ಬಂದರೆ RT-PCR ಟೆಸ್ಟ್ ಮಾಡಲಿಕ್ಕೆ ನಾವು ಕೂಡ ಸರ್ಕಾರಕ್ಕೆ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಚರ್ಚೆ ನಡೀತಾ ಇದೆ. ಅವುಗಳ ಮಟೀರಿಯಲ್ಸ್ ಬಂದ ತಕ್ಷಣ ಅವು ಕೂಡ ಮಾಡಲಿಕ್ಕೆ ನಾವು ತಯಾರು ಮಾಡ್ಕೋತೀವಿ. ಸದ್ಯಕ್ಕೆ ಖಾಸಗಿ ಆಸ್ಪತ್ರೆಯಲ್ಲಿ ಓರ್ವ ಗರ್ಭಿಣಿಗೆ ಕಾಣಿಸಿಕೊಂಡಿದೆ. ಅದನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಖಚಿತಪಡಿಸಿದ DHO. ಸೊ ನಿಮ್ಮಲ್ಲಿ ಅಂತ ಯಾವ ಪ್ರಕರಣಗಳಿಲ್ಲ? ನಮ್ಮಲ್ಲಿ ಯಾವುದೇ ಇರತಕ್ಕಂಥ ಪ್ರಕರಣಗಳು ವರದಿ ಆಗಿಲ್ಲ. ಬಿಮ್ಸ್ನಲ್ಲಿ ಯಾವುದೇ ಆಗಿಲ್ಲ. ಹೆಚ್ಚಿನ ಪ್ರಿಕಾಷನ್ ತಗೊಳ್ಳಿಕ್ಕೆ ನಾವು ಎಲ್ಲ ವೈದ್ಯಾಧಿಕಾರಿಗಳಿಗೆ ಅದನ್ನು ಸೂಚನೆ ಕೊಟ್ಟಿದ್ದೀವಿ. ಕಳೆದ ಬಾರಿ ಮಹಾರಾಷ್ಟ್ರದಿಂದಲೇ ಈ ಒಂದು ನಂಜಿ ಬಾರಿ ಕೂಡ ಮಹಾರಾಷ್ಟ್ರದಲ್ಲಿ 50ಕ್ಕೂ ಅಧಿಕ ಪ್ರಕರಣಗಳಿದ್ದಾವೆ. 3 ಜನ ಡೆತ್ ಆಗ್ತಿರ್ತಕ್ಕಂಥದ್ದು. ಸೊ ಯಾವ ರೀತಿ ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ? ಸೊ ಎಲ್ಲ ನಮ್ಮ ಸಾರ್ವಜನಿಕರಿಗೆ ತಿಳಿಸ್ತಾ ಇದೀವಿ ಏನಪ್ಪ ಅಂತಂದ್ರೆ, ತಾವು ಗುಂಪುಗಳಾಗಿ ಅಡ್ಡಾಡ ಕೂಡಬಹುದು. ಒಂದು ಹೋಗಬೇಕಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಮಾಸ್ಕ್ಗಳನ್ನ ಹಾಕಲಿ ಅಥವಾ ಕರ್ಚೀಪ್ಗಳನ್ನ ಹಾಕಬೇಕು ಅಂತಕ್ಕಂಥ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತು ನೀವು ಸ್ವಚ್ಛತೆಯನ್ನು ಕೈಗಳನ್ನು ಸ್ವಚ್ಛತೆ ಮಾಡ್ಕೋಬೇಕು. ಮನೆಗೆ ಬಂತಕ್ಕಂಥ ಕಾಲು ಮುಖಗಳನ್ನು ತಿಳ್ಕೊಂಡು ಸ್ವಚ್ಛತೆಯಾಗಿರ್ತಕ್ಕಂಥ ಈ ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಒಂದು ವೇಳೆ ಅವರು ಏನಾದರೂ ರೋಗ ಲಕ್ಷಣ ಕಂಡು ಬಂದ ತಕ್ಷಣ ವೈದ್ಯಾಧಿಕಾರಿಗಳನ್ನಾಗಲಿ ನಮ್ಮಲ್ಲಿ ಸಂಪರ್ಕ ಮಾಡಿದರೆ ಅವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಔಷಧಿಗಳನ್ನ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಿದೆ.
ಇದು ಏನಂದ್ರೆ ಬೇಮ್ಸಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಸರ್ಜನ್ ಹೇಳುವಂಥ ಮಾತು ಅಂದ್ರೆ ಈಗ ಬೇಮ್ಸ್ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯ ಕೋವಿಡ್ ಪ್ರಕರಣಗಳು ಪತ್ತೆ ಆಗಿಲ್ಲ. ಆದರೆ ಖಾಸಗಿ ಆಸ್ಪತ್ರೆಯಲ್ಲಿ ಓರ್ವ ಗರ್ಭಿಣಿಗೆ ಒಂದು ಪ್ರಕರಣ ಪತ್ತೆ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಸರ್ಕಾರದಿಂದ ಒಂದಿಷ್ಟು ಮೌಖಿಕವಾಗಿ ಸೂಚನೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಬೇಮ್ಸ್ ಆಸ್ಪತ್ರೆಯಲ್ಲಿ ಬೇಕಾದಂಥ ವಾರ್ಡ್ಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಅಗತ್ಯ ಸಿಬ್ಬಂದಿಗಳ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತದೆ. ಜೊತೆಗೆ ಬೇಮ್ಸ್ ಆಸ್ಪತ್ರೆಯಲ್ಲಿ ಮತ್ತೆ ಈಗೆಲ್ಲ ಸಿಬ್ಬಂದಿಗಳು ಕೂಡ ಮಾಸ್ಕ್ ಧರಿಸಿ ಕೆಲಸ ಮಾಡುವಂಥ ದೃಶ್ಯಗಳು ಇರ್ತಕ್ಕಂಥದ್ದು. ಜೊತೆಗೆ ಸೋಮವಾರದಿಂದ ಏನಂದ್ರೆ ಏನು ಕೋವಿಡ್ ಟೆಸ್ಟ್ ಅನ್ನ ಈಗ ಆರಂಭ ಮಾಡ್ತೀವಿ. ಜೊತೆಗೆ ಮುಂದೆ ಹಂತ ಹಂತವಾಗಿ RT-PCR ಸೇರಿದಂತೆ ಹಂತ ಹಂತವಾಗಿ ಟೆಸ್ಟ್ಗಳನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನ ಈಗ ಏನು ಬಿಮ್ಸ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಕೊರೋನಾ ಮಹಾಮಾರಿ ಒಕ್ಕರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ 3 ಬಲಿ ಆದರೆ ಈಗ ಬೆಳಗಾವಿಯಲ್ಲಿ ಗರ್ಭಿಣಿ ಓರ್ವಳಿಗೆ ಈಗ ಏನು ಕೋವಿಡ್ ಪಾಸಿಟಿವ್ ಬಂದಿರತಕ್ಕಂಥದ್ದು. ಖಾಸಗಿ ಆಸ್ಪತ್ರೆಯಲ್ಲಿ ಈಗ ಅವಳು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾಳೆ. ಅದರ ಜೊತೆಗೆ ಏನಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಬೆಳಗಾವಿ ಜಿಲ್ಲೆಯ ಬಿಮ್ಸ್ ಆಸ್ಪತ್ರೆ ಸೇರಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಏನು ಎಲ್ಲ ವೈದ್ಯಕೀಯ ತಂಡ ಏನಿದೆ ಸಜ್ಜಾಗಿರ್ತಕ್ಕಂಥ. ಸೋಮವಾರದಿಂದ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೆ ಏನು ಕೋವಿಡ್ ತಪಾಸಣೆ ಏನಿದೆ ಅದು ಆರಂಭಗೊಳ್ಳುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರಸ್ತಿ, TV5 ಬೆಳಗಾವಿ.